ಇಂಡಿಯಾದ ಮಾಜಿ ಕೋಚ್ ರಾಹುಲ್ ದ್ರಾವಿಡ್ ಅವರ ಕಾರು ಅಪಘಾತ ಆಗಿರುವಂಥದ್ದು. ಅಂದರೆ ಕಾರ್ಗೆ ಟಚ್ ಆಗಿರುವಂಥದ್ದು. ಸದ್ಯ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ನಾನಿದ್ದೀನಿ. ಇವತ್ತು ಸಂಜೆ 6:30ಕ್ಕೆ ರಾಹುಲ್ ದ್ರಾವಿಡ್ ಅವರು ಇಂಡಿಯನ್ ಎಕ್ಸ್‌ಪ್ರೆಸ್ ಸರ್ಕಲ್ ಏನಿದೆ ಆ ಸರ್ಕಲ್ ಮೂಲಕ ಕನ್ನಿಂಗ್ಹ್ಯಾಮ್ ರಸ್ತೆಯಿಂದ ತೆರಳ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಗೂಡ್ಸ್ ವೆಹಿಕಲ್ ಏನಿದೆ ಅಂದರೆ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಗೂಡ್ಸ್ ವೆಹಿಕಲ್ ಹಿಂದೆಯಿಂದ ಬಂದು ರಾಹುಲ್ ದ್ರಾವಿಡ್ ಅವರ ಕಾರ್ಗೆ ಟಚ್ ಮಾಡಿರುವಂಥದ್ದು. ಟ್ರಾಫಿಕ್ ಜಾಮ್ ಇದ್ದಂತಹ ಕಾರಣದಿಂದಾಗಿ ರಾಹುಲ್ ದ್ರಾವಿಡ್ ಅವರ ಕಾರ್ ಮುಂದೆ ಕೂಡ ಒಂದು ಕಾರ್ ಇರುತ್ತೆ, ಹಾಗಾಗಿ ಆ ಕಾರ್ಗೂ ಕೂಡ ಡಿಕ್ಕಿ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ರಾಹುಲ್ ದ್ರಾವಿಡ್ ಅವರು ಕಾರ್ನಿಂದ ಇಳಿದು ಅದಾದ ಬಳಿಕ ಆ ಗೂಡ್ಸ್ ವೆಹಿಕಲ್ ಚಾಲಕ ಏನಿರ್ತಾನೆ ಆತನ ಜೊತೆಗೆ ರಾಹುಲ್ ದ್ರಾವಿಡ್ ಅವರು ಮಾತುಕತೆಯನ್ನು ನಡೆಸ್ತಾರೆ. ಅದಾದ ಬಳಿಕ ಅವರಿಬ್ಬರ ಮಧ್ಯೆ ಸಂಭಾಷಣೆ ಆಗುತ್ತೆ. ಏನಾಯಿತು ಅನ್ನುವಂಥದ್ರ ಬಗ್ಗೆ ರಾಹುಲ್ ದ್ರಾವಿಡ್ ಅವರು ಅದಾದ ನಂತರ ಗೂಡ್ಸ್ ವೆಹಿಕಲ್ ಚಾಲಕನ ಮೊಬೈಲ್ ನಂಬರನ್ನು ತೆಗೆದುಕೊಂಡು ಇಲ್ಲಿಂದ ತೆರಳ್ತಾರೆ. ಕಾರಣ ರಾಹುಲ್ ದ್ರಾವಿಡ್ ಅವರು ಪ್ರಖ್ಯಾತ ಆಟಗಾರ ಆಗಿರೋದ್ರಿಂದ ಇಲ್ಲಿ ಜನ ಸೇರಿದಂಥ ಸಂದರ್ಭದಲ್ಲಿ ಅವರು ಇದು ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ ಅನ್ನುವಂಥ ಹಂತದಲ್ಲಿ ಆ ಒಂದು ಆಟೋ ಚಾಲಕನ ನಂಬರನ್ನು ಪಡೆದು ಇಲ್ಲಿಂದ ತೆರಳ್ತಾರೆ. ಹೈಗ್ರೌಂಡ್ಸ್ ಠಾಣೆಯಲ್ಲಿ ಈ ಬಗ್ಗೆ ತನಿಖೆ ನಡೆಸ್ತಾರೆ, ಅಂದರೆ ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಪ್ರತ್ಯೇಕವಾಗಿ ಆಟೋ ಚಾಲಕ ಹಾಗೂ ರಾಹುಲ್ ದ್ರಾವಿಡ್ ಅವರಿಂದ ಯಾವುದೇ ರೀತಿಯಾದಂತಹ ದೂರು ದಾಖಲಾಗಿರೋದಿಲ್ಲ. ಸದ್ಯ ಟ್ರಾಫಿಕ್ ಜಾಮ್ನಿಂದ ಈ ಒಂದು ಘಟನೆ ಆಗಿರುವಂಥದ್ದು. ಗೂಡ್ಸ್ ಚಾಲಕ ಒಂದು ಕಾರ್ನ ಟಚ್ ಮಾಡ್ತಾನೆ. ರಾಹುಲ್ ದ್ರಾವಿಡ್ ಅವರ ಕಾರ್ ಅವರ ಮುಂದಿನ ಕಾರ್ಗೆ ಟಚ್ ಆಗುತ್ತೆ. ಈ ಹಂತದಲ್ಲಿ ರಾಹುಲ್ ದ್ರಾವಿಡ್ ಅವರು ಕಾರ್ನಿಂದ ಇಳಿದು ಆಟೋ ಚಾಲಕನ ಜೊತೆ ಮಾತುಕತೆಯನ್ನು ಮಾಡ್ತಾರೆ. ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೈರಲ್ ಆಗ್ತಾ ಇದೆ. ಹಾಗಾದರೆ ಈ ತನಿಖೆ ಅಂದರೆ ಏನಾಗುತ್ತೆ ಅನ್ನುವಂಥದ್ದನ್ನ ಪೊಲೀಸ್ ಮೂಲಗಳಿಂದ ಹೆಚ್ಚಿನ ತನಿಖೆ ನಡೆಸಿದಾಗ ಗೊತ್ತಾಗಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು GS ಜೊತೆ ಅರವಿಂದ್, ಕ್ರೈಮ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಟೀಮ್ ಇಂಡಿಯಾದ ಮಾಜಿ ಕೋಚ್ ರಾಹುಲ್ ದ್ರಾವಿಡ್ ಅವರ ಕಾರು ಅಪಘಾತ ಆಗಿರುವಂಥದ್ದು. ಅಂದರೆ ಕಾರ್ಗೆ ಟಚ್ ಆಗಿರುವಂಥದ್ದು. ಸದ್ಯ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ನಾನಿದ್ದೀನಿ. ಇವತ್ತು ಸಂಜೆ 6:30ಕ್ಕೆ ರಾಹುಲ್ ದ್ರಾವಿಡ್ ಅವರು ಇಂಡಿಯನ್ ಎಕ್ಸ್‌ಪ್ರೆಸ್ ಸರ್ಕಲ್ ಏನಿದೆ ಆ ಸರ್ಕಲ್ ಮೂಲಕ ಕನ್ನಿಂಗ್ಹ್ಯಾಮ್ ರಸ್ತೆಯಿಂದ ತೆರಳ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಗೂಡ್ಸ್ ವೆಹಿಕಲ್ ಏನಿದೆ ಅಂದರೆ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಗೂಡ್ಸ್ ವೆಹಿಕಲ್ ಹಿಂದೆಯಿಂದ ಬಂದು ರಾಹುಲ್ ದ್ರಾವಿಡ್ ಅವರ ಕಾರ್ಗೆ ಟಚ್ ಮಾಡಿರುವಂಥದ್ದು. ಟ್ರಾಫಿಕ್ ಜಾಮ್ ಇದ್ದಂತಹ ಕಾರಣದಿಂದಾಗಿ ರಾಹುಲ್ ದ್ರಾವಿಡ್ ಅವರ ಕಾರ್ ಮುಂದೆ ಕೂಡ ಒಂದು ಕಾರ್ ಇರುತ್ತೆ, ಹಾಗಾಗಿ ಆ ಕಾರ್ಗೂ ಕೂಡ ಡಿಕ್ಕಿ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ರಾಹುಲ್ ದ್ರಾವಿಡ್ ಅವರು ಕಾರ್ನಿಂದ ಇಳಿದು ಅದಾದ ಬಳಿಕ ಆ ಗೂಡ್ಸ್ ವೆಹಿಕಲ್ ಚಾಲಕ ಏನಿರ್ತಾನೆ ಆತನ ಜೊತೆಗೆ ರಾಹುಲ್ ದ್ರಾವಿಡ್ ಅವರು ಮಾತುಕತೆಯನ್ನು ನಡೆಸ್ತಾರೆ. ಅದಾದ ಬಳಿಕ ಅವರಿಬ್ಬರ ಮಧ್ಯೆ ಸಂಭಾಷಣೆ ಆಗುತ್ತೆ. ಏನಾಯಿತು ಅನ್ನುವಂಥದ್ರ ಬಗ್ಗೆ ರಾಹುಲ್ ದ್ರಾವಿಡ್ ಅವರು ಅದಾದ ನಂತರ ಗೂಡ್ಸ್ ವೆಹಿಕಲ್ ಚಾಲಕನ ಮೊಬೈಲ್ ನಂಬರನ್ನು ತೆಗೆದುಕೊಂಡು ಇಲ್ಲಿಂದ ತೆರಳ್ತಾರೆ. ಕಾರಣ ರಾಹುಲ್ ದ್ರಾವಿಡ್ ಅವರು ಪ್ರಖ್ಯಾತ ಆಟಗಾರ ಆಗಿರೋದ್ರಿಂದ ಇಲ್ಲಿ ಜನ ಸೇರಿದಂಥ ಸಂದರ್ಭದಲ್ಲಿ ಅವರು ಇದು ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ ಅನ್ನುವಂಥ ಹಂತದಲ್ಲಿ ಆ ಒಂದು ಆಟೋ ಚಾಲಕನ ನಂಬರನ್ನು ಪಡೆದು ಇಲ್ಲಿಂದ ತೆರಳ್ತಾರೆ. ಹೈಗ್ರೌಂಡ್ಸ್ ಠಾಣೆಯಲ್ಲಿ ಈ ಬಗ್ಗೆ ತನಿಖೆ ನಡೆಸ್ತಾರೆ, ಅಂದರೆ ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಪ್ರತ್ಯೇಕವಾಗಿ ಆಟೋ ಚಾಲಕ ಹಾಗೂ ರಾಹುಲ್ ದ್ರಾವಿಡ್ ಅವರಿಂದ ಯಾವುದೇ ರೀತಿಯಾದಂತಹ ದೂರು ದಾಖಲಾಗಿರೋದಿಲ್ಲ. ಸದ್ಯ ಟ್ರಾಫಿಕ್ ಜಾಮ್ನಿಂದ ಈ ಒಂದು ಘಟನೆ ಆಗಿರುವಂಥದ್ದು. ಗೂಡ್ಸ್ ಚಾಲಕ ಒಂದು ಕಾರ್ನ ಟಚ್ ಮಾಡ್ತಾನೆ. ರಾಹುಲ್ ದ್ರಾವಿಡ್ ಅವರ ಕಾರ್ ಅವರ ಮುಂದಿನ ಕಾರ್ಗೆ ಟಚ್ ಆಗುತ್ತೆ. ಈ ಹಂತದಲ್ಲಿ ರಾಹುಲ್ ದ್ರಾವಿಡ್ ಅವರು ಕಾರ್ನಿಂದ ಇಳಿದು ಆಟೋ ಚಾಲಕನ ಜೊತೆ ಮಾತುಕತೆಯನ್ನು ಮಾಡ್ತಾರೆ. ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೈರಲ್ ಆಗ್ತಾ ಇದೆ. ಹಾಗಾದರೆ ಈ ತನಿಖೆ ಅಂದರೆ ಏನಾಗುತ್ತೆ ಅನ್ನುವಂಥದ್ದನ್ನ ಪೊಲೀಸ್ ಮೂಲಗಳಿಂದ ಹೆಚ್ಚಿನ ತನಿಖೆ ನಡೆಸಿದಾಗ ಗೊತ್ತಾಗಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು GS ಜೊತೆ ಅರವಿಂದ್, ಕ್ರೈಮ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಟೀಮ್ ಇಂಡಿಯಾದ ಮಾಜಿ ಕೋಚ್ ರಾಹುಲ್ ದ್ರಾವಿಡ್ ಅವರ ಕಾರು ಅಪಘಾತ ಆಗಿರುವಂಥದ್ದು. ಅಂದರೆ ಕಾರ್ಗೆ ಟಚ್ ಆಗಿರುವಂಥದ್ದು. ಸದ್ಯ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ನಾನಿದ್ದೀನಿ. ಇವತ್ತು ಸಂಜೆ 6:30ಕ್ಕೆ ರಾಹುಲ್ ದ್ರಾವಿಡ್ ಅವರು ಇಂಡಿಯನ್ ಎಕ್ಸ್‌ಪ್ರೆಸ್ ಸರ್ಕಲ್ ಏನಿದೆ ಆ ಸರ್ಕಲ್ ಮೂಲಕ ಕನ್ನಿಂಗ್ಹ್ಯಾಮ್ ರಸ್ತೆಯಿಂದ ತೆರಳ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಗೂಡ್ಸ್ ವೆಹಿಕಲ್ ಏನಿದೆ ಅಂದರೆ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಗೂಡ್ಸ್ ವೆಹಿಕಲ್ ಹಿಂದೆಯಿಂದ ಬಂದು ರಾಹುಲ್ ದ್ರಾವಿಡ್ ಅವರ ಕಾರ್ಗೆ ಟಚ್ ಮಾಡಿರುವಂಥದ್ದು. ಟ್ರಾಫಿಕ್ ಜಾಮ್ ಇದ್ದಂತಹ ಕಾರಣದಿಂದಾಗಿ ರಾಹುಲ್ ದ್ರಾವಿಡ್ ಅವರ ಕಾರ್ ಮುಂದೆ ಕೂಡ ಒಂದು ಕಾರ್ ಇರುತ್ತೆ, ಹಾಗಾಗಿ ಆ ಕಾರ್ಗೂ ಕೂಡ ಡಿಕ್ಕಿ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ರಾಹುಲ್ ದ್ರಾವಿಡ್ ಅವರು ಕಾರ್ನಿಂದ ಇಳಿದು ಅದಾದ ಬಳಿಕ ಆ ಗೂಡ್ಸ್ ವೆಹಿಕಲ್ ಚಾಲಕ ಏನಿರ್ತಾನೆ ಆತನ ಜೊತೆಗೆ ರಾಹುಲ್ ದ್ರಾವಿಡ್ ಅವರು ಮಾತುಕತೆಯನ್ನು ನಡೆಸ್ತಾರೆ. ಅದಾದ ಬಳಿಕ ಅವರಿಬ್ಬರ ಮಧ್ಯೆ ಸಂಭಾಷಣೆ ಆಗುತ್ತೆ. ಏನಾಯಿತು ಅನ್ನುವಂಥದ್ರ ಬಗ್ಗೆ ರಾಹುಲ್ ದ್ರಾವಿಡ್ ಅವರು ಅದಾದ ನಂತರ ಗೂಡ್ಸ್ ವೆಹಿಕಲ್ ಚಾಲಕನ ಮೊಬೈಲ್ ನಂಬರನ್ನು ತೆಗೆದುಕೊಂಡು ಇಲ್ಲಿಂದ ತೆರಳ್ತಾರೆ. ಕಾರಣ ರಾಹುಲ್ ದ್ರಾವಿಡ್ ಅವರು ಪ್ರಖ್ಯಾತ ಆಟಗಾರ ಆಗಿರೋದ್ರಿಂದ ಇಲ್ಲಿ ಜನ ಸೇರಿದಂಥ ಸಂದರ್ಭದಲ್ಲಿ ಅವರು ಇದು ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ ಅನ್ನುವಂಥ ಹಂತದಲ್ಲಿ ಆ ಒಂದು ಆಟೋ ಚಾಲಕನ ನಂಬರನ್ನು ಪಡೆದು ಇಲ್ಲಿಂದ ತೆರಳ್ತಾರೆ. ಹೈಗ್ರೌಂಡ್ಸ್ ಠಾಣೆಯಲ್ಲಿ ಈ ಬಗ್ಗೆ ತನಿಖೆ ನಡೆಸ್ತಾರೆ, ಅಂದರೆ ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಪ್ರತ್ಯೇಕವಾಗಿ ಆಟೋ ಚಾಲಕ ಹಾಗೂ ರಾಹುಲ್ ದ್ರಾವಿಡ್ ಅವರಿಂದ ಯಾವುದೇ ರೀತಿಯಾದಂತಹ ದೂರು ದಾಖಲಾಗಿರೋದಿಲ್ಲ. ಸದ್ಯ ಟ್ರಾಫಿಕ್ ಜಾಮ್ನಿಂದ ಈ ಒಂದು ಘಟನೆ ಆಗಿರುವಂಥದ್ದು. ಗೂಡ್ಸ್ ಚಾಲಕ ಒಂದು ಕಾರ್ನ ಟಚ್ ಮಾಡ್ತಾನೆ. ರಾಹುಲ್ ದ್ರಾವಿಡ್ ಅವರ ಕಾರ್ ಅವರ ಮುಂದಿನ ಕಾರ್ಗೆ ಟಚ್ ಆಗುತ್ತೆ. ಈ ಹಂತದಲ್ಲಿ ರಾಹುಲ್ ದ್ರಾವಿಡ್ ಅವರು ಕಾರ್ನಿಂದ ಇಳಿದು ಆಟೋ ಚಾಲಕನ ಜೊತೆ ಮಾತುಕತೆಯನ್ನು ಮಾಡ್ತಾರೆ. ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೈರಲ್ ಆಗ್ತಾ ಇದೆ. ಹಾಗಾದರೆ ಈ ತನಿಖೆ ಅಂದರೆ ಏನಾಗುತ್ತೆ ಅನ್ನುವಂಥದ್ದನ್ನ ಪೊಲೀಸ್ ಮೂಲಗಳಿಂದ ಹೆಚ್ಚಿನ ತನಿಖೆ ನಡೆಸಿದಾಗ ಗೊತ್ತಾಗಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು GS ಜೊತೆ ಅರವಿಂದ್, ಕ್ರೈಮ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಟೀಮ್ ಇಂಡಿಯಾದ ಮಾಜಿ ಕೋಚ್ ರಾಹುಲ್ ದ್ರಾವಿಡ್ ಅವರ ಕಾರು ಅಪಘಾತ ಆಗಿರುವಂಥದ್ದು. ಅಂದರೆ
ಕಾರ್ಗೆ ಟಚ್ ಆಗಿರುವಂಥದ್ದು. ಸದ್ಯ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ನಾನಿದ್ದೀನಿ. ಇವತ್ತು ಸಂಜೆ 6:30ಕ್ಕೆ ರಾಹುಲ್ ದ್ರಾವಿಡ್ ಅವರು ಇಂಡಿಯನ್ ಎಕ್ಸ್‌ಪ್ರೆಸ್ ಸರ್ಕಲ್ ಏನಿದೆ ಆ ಸರ್ಕಲ್ ಮೂಲಕ ಕನ್ನಿಂಗ್ಹ್ಯಾಮ್ ರಸ್ತೆಯಿಂದ ತೆರಳ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಗೂಡ್ಸ್ ವೆಹಿಕಲ್ ಏನಿದೆ ಅಂದರೆ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಗೂಡ್ಸ್ ವೆಹಿಕಲ್ ಹಿಂದೆಯಿಂದ ಬಂದು ರಾಹುಲ್ ದ್ರಾವಿಡ್ ಅವರ ಕಾರ್ಗೆ ಟಚ್ ಮಾಡಿರುವಂಥದ್ದು. ಟ್ರಾಫಿಕ್ ಜಾಮ್ ಇದ್ದಂತಹ ಕಾರಣದಿಂದಾಗಿ ರಾಹುಲ್ ದ್ರಾವಿಡ್ ಅವರ ಕಾರ್ ಮುಂದೆ ಕೂಡ ಒಂದು ಕಾರ್ ಇರುತ್ತೆ, ಹಾಗಾಗಿ ಆ ಕಾರ್ಗೂ ಕೂಡ ಡಿಕ್ಕಿ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ರಾಹುಲ್ ದ್ರಾವಿಡ್ ಅವರು ಕಾರ್ನಿಂದ ಇಳಿದು ಅದಾದ ಬಳಿಕ ಆ ಗೂಡ್ಸ್ ವೆಹಿಕಲ್ ಚಾಲಕ ಏನಿರ್ತಾನೆ ಆತನ ಜೊತೆಗೆ ರಾಹುಲ್ ದ್ರಾವಿಡ್ ಅವರು ಮಾತುಕತೆಯನ್ನು ನಡೆಸ್ತಾರೆ. ಅದಾದ ಬಳಿಕ ಅವರಿಬ್ಬರ ಮಧ್ಯೆ ಸಂಭಾಷಣೆ ಆಗುತ್ತೆ. ಏನಾಯಿತು ಅನ್ನುವಂಥದ್ರ ಬಗ್ಗೆ ರಾಹುಲ್ ದ್ರಾವಿಡ್ ಅವರು ಅದಾದ ನಂತರ ಗೂಡ್ಸ್ ವೆಹಿಕಲ್ ಚಾಲಕನ ಮೊಬೈಲ್ ನಂಬರನ್ನು ತೆಗೆದುಕೊಂಡು ಇಲ್ಲಿಂದ ತೆರಳ್ತಾರೆ. ಕಾರಣ ರಾಹುಲ್ ದ್ರಾವಿಡ್ ಅವರು ಪ್ರಖ್ಯಾತ ಆಟಗಾರ ಆಗಿರೋದ್ರಿಂದ ಇಲ್ಲಿ ಜನ ಸೇರ್ತಾರೆ. ಜನ ಸೇರಿದಂಥ ಸಂದರ್ಭದಲ್ಲಿ ಅವರು ಇದು ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ ಅನ್ನುವಂಥ ಹಂತದಲ್ಲಿ ಆ ಒಂದು ಆಟೋ ಚಾಲಕನ ನಂಬರನ್ನು ಪಡೆದು ಇಲ್ಲಿಂದ ತೆರಳ್ತಾರೆ. ಹೈಗ್ರೌಂಡ್ಸ್ ಠಾಣೆಯಲ್ಲಿ ಈ ಬಗ್ಗೆ ತನಿಖೆ ನಡೆಸ್ತಾರೆ, ಅಂದರೆ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಪ್ರತ್ಯೇಕವಾಗಿ ಆಟೋ ಚಾಲಕ ಹಾಗೂ ರಾಹುಲ್ ದ್ರಾವಿಡ್ ಅವರಿಂದ ಯಾವುದೇ ರೀತಿಯಾದಂತಹ ದೂರು ದಾಖಲಾಗಿರೋದಿಲ್ಲ. ಸದ್ಯ ಟ್ರಾಫಿಕ್ ಜಾಮ್ನಿಂದ ಈ ಒಂದು ಘಟನೆ ಆಗಿರುವಂಥದ್ದು. ಗೂಡ್ಸ್ ಚಾಲಕ ಒಂದು ಕಾರ್ನ ಟಚ್ ಮಾಡ್ತಾನೆ. ರಾಹುಲ್ ದ್ರಾವಿಡ್ ಅವರ ಕಾರ್ ಅವರ ಮುಂದಿನ ಕಾರ್ಗೆ ಟಚ್ ಆಗುತ್ತೆ. ಈ ಹಂತದಲ್ಲಿ ರಾಹುಲ್ ದ್ರಾವಿಡ್ ಅವರು ಕಾರ್ನಿಂದ ಇಳಿದು ಆಟೋ ಚಾಲಕನ ಜೊತೆ ಮಾತುಕತೆಯನ್ನು ಮಾಡ್ತಾರೆ. ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೈರಲ್ ಆಗ್ತಾ ಇದೆ. ಹಾಗಾದರೆ ಈ ತನಿಖೆ ಅಂದರೆ ಏನಾಗುತ್ತೆ ಅನ್ನುವಂಥದ್ದನ್ನ ಪೊಲೀಸ್ ಮೂಲಗಳಿಂದ ಹೆಚ್ಚಿನ ತನಿಖೆ ನಡೆಸಿದಾಗ ಗೊತ್ತಾಗಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು GS ಜೊತೆ ಅರವಿಂದ್, ಕ್ರೈಮ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಟೀಮ್ ಇಂಡಿಯಾದ ಮಾಜಿ ಕೋಚ್ ರಾಹುಲ್ ದ್ರಾವಿಡ್ ಅವರ ಕಾರು ಅಪಘಾತ ಆಗಿರುವಂಥದ್ದು, ಅಂದರೆ ಕಾರ್ಗೆ ಟಚ್ ಆಗಿರುವಂಥದ್ದು. ಸದ್ಯ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ನಾನಿದ್ದೀನಿ. ಇವತ್ತು ಸಂಜೆ 6:30ಕ್ಕೆ ರಾಹುಲ್ ದ್ರಾವಿಡ್ ಅವರು ಇಂಡಿಯನ್ ಎಕ್ಸ್‌ಪ್ರೆಸ್ ಸರ್ಕಲ್ ಏನಿದೆ ಆ ಸರ್ಕಲ್ ಮೂಲಕ ಕನ್ನಿಂಗ್ಹ್ಯಾಮ್ ರಸ್ತೆಯಿಂದ ತೆರಳ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಗೂಡ್ಸ್ ವೆಹಿಕಲ್ ಏನಿದೆ ಅಂದರೆ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಗೂಡ್ಸ್ ವೆಹಿಕಲ್ ಹಿಂದೆಯಿಂದ ಬಂದು ರಾಹುಲ್ ದ್ರಾವಿಡ್ ಅವರ ಕಾರ್ಗೆ ಟಚ್ ಮಾಡಿರುವಂಥದ್ದು. ಟ್ರಾಫಿಕ್ ಜಾಮ್ ಇದ್ದಂತಹ ಕಾರಣದಿಂದಾಗಿ ರಾಹುಲ್ ದ್ರಾವಿಡ್ ಅವರ ಕಾರ್ ಮುಂದೆ ಕೂಡ ಒಂದು ಕಾರ್ ಇರುತ್ತೆ, ಹಾಗಾಗಿ ಆ ಕಾರ್ಗೂ ಕೂಡ ಡಿಕ್ಕಿ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ರಾಹುಲ್ ದ್ರಾವಿಡ್ ಅವರು ಕಾರ್ನಿಂದ ಇಳಿದು ಅದಾದ ಬಳಿಕ ಆ ಗೂಡ್ಸ್ ವೆಹಿಕಲ್ ಚಾಲಕ ಏನಿರ್ತಾನೆ ಆತನ ಜೊತೆಗೆ ರಾಹುಲ್ ದ್ರಾವಿಡ್ ಅವರು ಮಾತುಕತೆಯನ್ನು ನಡೆಸ್ತಾರೆ. ಅದಾದ ಬಳಿಕ ಅವರಿಬ್ಬರ ಮಧ್ಯೆ ಸಂಭಾಷಣೆ ಆಗುತ್ತೆ. ಏನಾಯಿತು ಅನ್ನುವಂಥದ್ರ ಬಗ್ಗೆ ರಾಹುಲ್ ದ್ರಾವಿಡ್ ಅವರು ಅದಾದ ನಂತರ ಗೂಡ್ಸ್ ವೆಹಿಕಲ್ ಚಾಲಕನ ಮೊಬೈಲ್ ನಂಬರನ್ನು ತೆಗೆದುಕೊಂಡು ಇಲ್ಲಿಂದ ತೆರಳ್ತಾರೆ. ಕಾರಣ ರಾಹುಲ್ ದ್ರಾವಿಡ್ ಅವರು ಪ್ರಖ್ಯಾತ ಆಟಗಾರ ಆಗಿರೋದ್ರಿಂದ ಇಲ್ಲಿ ಜನ ಸೇರ್ತಾರೆ. ಜನ ಸೇರಿದಂಥ ಸಂದರ್ಭದಲ್ಲಿ ಅವರು ಇದು ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ ಅನ್ನುವಂಥ ಹಂತದಲ್ಲಿ ಆ ಒಂದು ಆಟೋ ಚಾಲಕನ ನಂಬರನ್ನು ಪಡೆದು ಇಲ್ಲಿಂದ ತೆರಳ್ತಾರೆ. ಹೈಗ್ರೌಂಡ್ಸ್ ಠಾಣೆಯಲ್ಲಿ ಈ ಬಗ್ಗೆ ತನಿಖೆ ನಡೆಸ್ತಾರೆ, ಅಂದರೆ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಪ್ರತ್ಯೇಕವಾಗಿ ಆಟೋ ಚಾಲಕ ಹಾಗೂ ರಾಹುಲ್ ದ್ರಾವಿಡ್ ಅವರಿಂದ ಯಾವುದೇ ರೀತಿಯಾದಂತಹ ದೂರು ದಾಖಲಾಗಿರೋದಿಲ್ಲ. ಸದ್ಯ ಟ್ರಾಫಿಕ್ ಜಾಮ್ನಿಂದ ಈ ಒಂದು ಘಟನೆ ಆಗಿರುವಂಥದ್ದು. ಗೂಡ್ಸ್ ಚಾಲಕ ಒಂದು ಕಾರ್ನ ಟಚ್ ಮಾಡ್ತಾನೆ. ರಾಹುಲ್ ದ್ರಾವಿಡ್ ಅವರ ಕಾರ್ ಅವರ ಮುಂದಿನ ಕಾರ್ಗೆ ಟಚ್ ಆಗುತ್ತೆ. ಈ ಹಂತದಲ್ಲಿ ರಾಹುಲ್ ದ್ರಾವಿಡ್ ಅವರು ಕಾರ್ನಿಂದ ಇಳಿದು ಆಟೋ ಚಾಲಕನ ಜೊತೆ ಮಾತುಕತೆಯನ್ನು ಮಾಡ್ತಾರೆ. ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೈರಲ್ ಆಗ್ತಾ ಇದೆ. ಹಾಗಾದರೆ ಈ ತನಿಖೆ ಅಂದರೆ ಏನಾಗುತ್ತೆ ಅನ್ನುವಂಥದ್ದನ್ನ ಪೊಲೀಸ್ ಮೂಲಗಳಿಂದ ಹೆಚ್ಚಿನ ತನಿಖೆ ನಡೆಸಿದಾಗ ಗೊತ್ತಾಗಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು GS ಜೊತೆ ಅರವಿಂದ್, ಕ್ರೈಮ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.